ಹಾಯ್ ಹಲೋ ವೆಲ್ಕಮ್. ಬನ್ನಿ ಬ್ರೆಡ್ ಟೋಸ್ಟ್ ಮಾಡೋಣ. ಬನ್ನಿ ಐಟಮ್ ನೋಡೋಣ. ಬ್ರೆಡ್ ಟೋಸ್ಟ್ಗೆ ನೋಡಿ, ಎಲೆಕೋಸು, ಈರುಳ್ಳಿ, ಎಲೆಕೋಸು ಸ್ವಲ್ಪ ಇಷ್ಟೇ, ಒಂದು 1/4 kg ಎಲೆಕೋಸಲ್ಲಿ ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. 2 ದಪ್ಪ ಈರುಳ್ಳಿ, 1 ಟೊಮೊಟೊ, ಕ್ಯಾಪ್ಸಿಕಮ್ ದೊಡ್ಡದೊಂದು, ಕ್ಯಾರೆಟ್ 2, ಬೆಣ್ಣೆ ಟೋಸ್ಟಿಗೆ, ಆಮೇಲೆ ಇದು ಹೋಮ್ ಮೇಡ್ ಗರಂ ಮಸಾಲ, ಉಪ್ಪು, ಸಕ್ಕರೆ, ಖಾರದ ಪುಡಿ, ಧನಿಯಾ ಪುಡಿ, ಎಣ್ಣೆ ಒಗ್ಗರಣೆಗೆ. ಇದು ಬೆಣ್ಣೆ ಬ್ರೆಡ್ಡಿಗೆ ಹಚ್ಕೊಂಡು ಮಾಡೋಣ. ಬನ್ನಿ ಮಾಡೋಣ. ಇವಾಗ ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ ಆಲ್ರೆಡಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಉರಿ ಜೋರು ಮಾಡ್ಕೊತಾ ಇದ್ದೀನಿ. ನೋಡಿ, ಉರಿ ಜೋರು ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ನೋಡಿ, ಇಲ್ಲಿ ಸಣ್ಣಗೆ ಮೆಣಸಿಕಾಯಿ ಹೆಚ್ಚಿದ್ದೀನಿ. ಅದು ಮೆಣಸಿಕಾಯಿ ಕಾಣಿಸಲ್ಲ, ಹಂಗೆ ಹೆಚ್ಚಿದ್ದೀನಿ. ಅದು ಬಾಯಿಗೆ ಸಿಕ್ಕಿದ್ರೂ ಗೊತ್ತಾಗಲ್ಲ. ಈ ಮೆಣಸಿಕಾಯಿ ಬಾಯಿಗೆ ಸಿಕ್ಕಿದ್ರೂ ಗೊತ್ತಾಗಲ್ಲ. ಆಮೇಲೆ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಸತಿ ಬರೀ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ತೋರಿಸುವಾಗ ಪಿಜ್ಜಾ ಮಾಡ್ತಾರಲ್ಲ ಆ ಥರ ಬ್ರೆಡ್ ಟೋಸ್ಟ್ ತೋರಿಸ್ತೀನಿ. ತುಂಬ ದಪ್ಪನೂ ಹೆಚ್ಚಬೇಡಿ, ತುಂಬ ಸಣ್ಣನೂ ಹೆಚ್ಚಬೇಡಿ, ಮೀಡಿಯಮ್ಮಾಗಿ ಹೆಚ್ಚಿ ತರಕಾರಿನ. ನೋಡಿ, ಎಲ್ಲ ತರಕಾರಿನೂ ಹಾಕ್ಕೊತಾ ಇದ್ದೀನಿ. ಎಲ್ಲದು ಒಟ್ಟಿಗೆ ಬೇಯಲಿ. ಈರುಳ್ಳಿ ಒಂದು ಚೂರು ಬೇಯಲಿ ಅಂತ ಹಾಕ್ಕೊಂಡಿದ್ದೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ತುಂಬ ಮೆತ್ತಗೆ ಮಾಡೋದು ಬೇಡ. ನೋಡಿ, ಕೋಸು ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ, ಹಂಗಾಗಿ ಇಷ್ಟು ತರಕಾರಿ ಬೇಕು. ತರಕಾರಿ ಚೆನ್ನಾಗಿ ತಿಂದಷ್ಟು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಟೋಸ್ಟಿಗೆಲ್ಲ ಚೆನ್ನಾಗಿ ತರಕಾರಿ ಬಿದ್ದರೆ ಟೋಸ್ಟ್ ತಿಂದಂಗೆ ಅನಿಸುತ್ತೆ. ಬೇಕ್ರಿಗಳಲ್ಲೆಲ್ಲ ಸುಮ್ಮನೆ ಈರುಳ್ಳಿ, ಕ್ಯಾರೆಟು ಎಲ್ಲ ಹಾಕಿ ಹಂಗೆ ಸುಮ್ಮನೆ ಇದು ಮಾಡಿರ್ತಾರೆ, ಸುಮ್ಮನೆ ಬಿಸಿ ಮಾಡಿಕೊಡ್ತಾರೆ. ಅದು ಟೋಸ್ಟ್ ಅಲ್ಲ. ಈ ಥರ ಮಾಡ್ಕೊಳ್ಳಿ, ಟೋಸ್ಟ್ ಚೆನ್ನಾಗಿರುತ್ತೆ. ಬ್ರೆಡ್ ಒಂದು ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ತಂದು ಬ್ರೆಡ್ ಒಂದು ತೊಗೊಂಬಂದ್ಬಿಟ್ಟು ಟೋಸ್ಟಿಗೆ ಬೇಕಾದ್ರೆ ಐಟಮ್ ಎಲ್ಲ ಮನೆಯಲ್ಲೇ ಇರುತ್ತೆ. ಇಷ್ಟೆಲ್ಲ ಹಾಕ್ಕೊಂಡು ನೋಡಿ ಮುಗ್ತಾ ಇದೆ. ಮನೇಲಿ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಇರುತ್ತೆ. ಎಲ್ಲದು ಹಾಕ್ಕೊಂಡು ಮನೆಯಲ್ಲೇ ಎಲ್ಲರೂ ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲೇ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ನಮ್ಮ ಚಾನಲನ್ನು ಬೆಳೆಸಿ ಆರೈಸಿ. ನೋಡಿ, ಮಗ್ಗಿದೆ. ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಉಪ್ಪು, ಸಕ್ಕರೆ, ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, ಇದೆಲ್ಲ ಚೆನ್ನಾಗಿ ಕೈ ಆಡ್ಕೊಬಿಟ್ಟು ಆದರೆ ಆಯಿತು.
ಆದಷ್ಟು ಮನೆಯಲ್ಲೇ ಫುಡ್ಗಳು ಮಾಡ್ಕೊಳ್ತೀನಿ, ಹೊರಗಡೆ ತಿನ್ನೋಕ್ಕಿಂತ ಆದಷ್ಟು ಮನೆಯಲ್ಲೇ ಫುಡ್ಡು ಮಾಡ್ಕೊಂಡು ತಿನ್ನಿ. ನಿಮಗೆ ತೃಪ್ತಿ ಆಗುತ್ತೆ ಮನೇಲಿ ತಿಂದಷ್ಟು ತೃಪ್ತಿ ಹೊರಗಡೆ ತಿಂದಷ್ಟು ಬರಲ್ಲ. ಯಾವ ಕೆಮಿಕಲ್ಲು ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಮನೆಯಲ್ಲೇ ಪುಡಿ ಮಾಡಿರೋ ಐಟಮ್ಸು ನಾನು ಹಾಕ್ತಾ ಇರೋದು. ನೋಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ ದೋಸೆ ಹಂಚು ಇಟ್ಕೊತಾ ಇದ್ದೀನಿ. ಹಂಚು ಕಾಯೋದ್ರೊಳಗೆ ನಾನು ಬ್ರೆಡ್ಡಿಗೆ ಬಟರ್ ಹಚ್ಕೊತೀನಿ. ಹಚ್ಕೊತಾ ಇದ್ದೀನಿ ನೋಡಿ. ಬೆಣ್ಣೆನ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ, ಹಂಗಾಗಿ ಗಟ್ಟಿ ಆಗಿಬಿಟ್ಟಿದೆ. ಬೆಣ್ಣೆ ಮನೆದೇ ಬೆಣ್ಣೆ ಕೆನೆ ತೆಗೆದಿಟ್ಟು ಮನೆ ಬೆಣ್ಣೆನೆ, ಅದ್ರ ವಿಡಿಯೋನು ನಾನು ಸಮೇತ ಹಾಕಿದ್ದೀನಿ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಹಚ್ಚಿದ್ದೀನಿ. ಇವಾಗ ಮಾಡಿರೋ ಟೋಸ್ಟಿಂಗ್ ಐಟಮ್ ಅಂದರೆ ತರಕಾರಿನ ಇದು ಮಾಡ್ತಾಯಿದ್ದೀನಿ. ಸ್ಮೆಲ್ ಅಂತೂ ಘಮ 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 ಅಂತ ಬರ್ತಾಯಿದೆ ನೋಡಿ. ಘಮ ಘಮ ಅಂತ ಬರ್ತಾಯಿದೆ. ಹಂಚು ಮೇಲೆ ಬೆಣ್ಣೆ ಹಾಕ್ಕೊಬಿಟ್ಟು ನೋಡಿ ಬೆಣ್ಣೆ ಹಾಕಿದ್ದೀನಿ. ಹಂಚು ಮೇಲೆ ಟೋಸ್ಟ್ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಮುಚ್ಚಕ್ಕೊಂದು ಇಡ್ತಾಯಿದ್ದೀನಿ ನೋಡಿ. ಈಗ ಉರಿ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಈಗ ಒತ್ತುತ್ತಾಯಿತ್ತು ನೋಡಿ. ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಪಲ್ಟಾಯಿಸ್ತಾ ಇದ್ದೀನಿ ನೋಡಿ. ಈ ಥರ ಬರಬೇಕು ನೋಡಿ. ಇನ್ನೊಂದು ಬೆಣ್ಣೆ ಹಚ್ಕೊಂಡಿದ್ದೀನಿ, ಇನ್ನೊಂದಕ್ಕೂ ಬೆಣ್ಣೆ ಹಚ್ಕೊಂಡಿದ್ದೀನಿ. ಅದಕ್ಕೂ ಪಲ್ಯ ಮಾಡಿರೋದು ಸ್ಟೆಫ್ನ ತರಕಾರಿನ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಆಗಿದೆ. ಬನ್ನಿ ತಿನ್ನೋಣ, ತಿಂದು ಆನಂದಿಸಿ.